ಮತ್ತೊಂದು ಅಪ್ಡೇಟ್ ಇದೆ. ಅಧಿವೇಶನಕ್ಕೂ ಮುನ್ನ ಬರ್ತಾ ಹೈಕಮಾಂಡ್ ನಿಂದಲೇ ಸಂದೇಶ ಅನ್ನೋದು ಪ್ರಶ್ನೆ. ಆ ಕಾರಣಕ್ಕೆ ಕಾಯ್ತಿದ್ದಾರೆ ನಾಯಕರು ಅಂತ. ಅದೊಂದು ಕರೆಗೆ ಕಾಯ್ತಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್. ಅವರ ಚಿತ್ತ ಕಂಪ್ಲೀಟ್ ಆಗಿ ಹೈಕಮಾಂಡ್ ಕಡೆಗೆ. ನೋಡೋಣ ಇರಿ ಅಂತ ಭರವಸೆ ಕೊಟ್ಟಿದೆಯಂತೆ ಹೈಕಮಾಂಡ್. ಹಂಗಾಗಿ ಕಾಯ್ತಿದ್ದಾರೆ ಆ ಭರವಸೆ ಏನಾಗಿರುತ್ತೆ ಅಂತ. ಹಾಗಾಗಿ ಅಧಿವೇಶನದ ಒಳಗಡೆ ಸಿದ್ದು ಡಿಕೆ ಶಿವಕುಮಾರ್ ಅವರಿಗೆ ಕರೆ ಬರೋ ಸಾಧ್ಯತೆ ಇದೆ ಹೈಕಮಾಂಡ್ ಕಡೆಯಿಂದಲೇ. ಅಧಿವೇಶನ ಆರಂಭಕ್ಕೂ ಮುನ್ನ ಇಬ್ಬರೂ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಂದ ಬರುವ ಒಂದು ಕರೆಗೆ ಕಾಯ್ತಿದ್ದಾರೆ ಇಬ್ಬರು ನಾಯಕರು. ನಾಯಕತ್ವ ಬದಲಾವಣೆಯ ಬಿಸಿ ಚರ್ಚೆ ಇರುವಾಗಲೇ ಇತ್ಯರ್ಥ ಆಗಬಿಡಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ವಿಳಂಬ ಆದಷ್ಟು ಅಧಿಕಾರ ಹಂಚಿಕೆಗೆ ಮತ್ತಷ್ಟು ಟೈಮ್ ಹಿಡಿಯುವ ಸಾಧ್ಯತೆ ಹಂಗಾಗಬಾರದು ಅಂತ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಡಿಕೆ ಕ್ಲೋಸ್ ಆಗೋದು, ದೆಹಲಿಯಲ್ಲಿ ಸುರೇಶ್ ರಣತಂತ್ರ ರೂಪಿಸೋದು ಅವರ ಪ್ಲಾನ್ ಆಗಿದೆ. ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅಷ್ಟೇ. ಅಧಿವೇಶನಕ್ಕೂ ಮುನ್ನ ಬರುತ್ತಾ ಹೈಕಮಾಂಡ್ ನಿಂದಲೇ ನೇರ ಸಂದೇಶ. ಯಾವ ಸಂದೇಶ ಯಾವ ರೀತಿ ಆಗಿರುತ್ತೆ ಅನ್ನೋದು ಪ್ರಶ್ನೆ. ಬಟ್ ಅಧಿವೇಶನ ಆಗೋ ತನಕ, ಅಧಿವೇಶನ ಮುಗಿಯೋ ತನಕ ಮೋಸ್ಟ್ಲಿ ಸಿಎಂ ಬದಲಾವಣೆ ಕಷ್ಟ ಅಂತ ಹೇಳಲಾಗ್ತಾ ಇದೆ ಪಕ್ಷದಲ್ಲಿ. ಬಟ್ ಒಂದು ಸಂದೇಶ ಬರಬಹುದು. ಇಬ್ಬರನ್ನ ಕರೆದು ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದು ಆ ನಿರ್ಧಾರವನ್ನ ಜನವರಿ ಹೊತ್ತಿಗೆ ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸಗಳು ಕೂಡ ಆಗಬಹುದು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಅಂತ. ನೋಡಿ, ಈ ಕಡೆ ಸಿದ್ದರಾಮಯ್ಯನವರ ಜೊತೆ ವಿಶ್ವಾಸದಲ್ಲಿ ಇರೋ ರೀತಿ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನ ಮಾಡ್ತಿದ್ದಾರೆ. ಅವರ ವಿಶ್ವಾಸವನ್ನ ಪಡೆದುಕೊಂಡು, ಒಪ್ಪಿಗೆ ಪಡೆದುಕೊಂಡು ಸಿಎಂ ಪಟ್ಟದಲ್ಲಿ ಕೂತ್ಕೊಳ್ಬೇಕು ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರು ಪಕ್ಷದಿಂದ ದೂರ ಆದ್ರೆ ಅದು ಕೂಡ ಕಷ್ಟ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಇರುವಂತಹ ಮತಗಳು ಡಿವೈಡ್ ಆಗುವಂತಹ ಆತಂಕ ಖಂಡಿತ ಡಿಕೆ ಶಿವಕುಮಾರ್ ಅವ್ರಿಗೆ ಇದೆ. ಹಂಗಾಗಿ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳು, ಸಿಎಂ ಕುರ್ಚಿಯನ್ನ ಪಡೆದುಕೊಳ್ಬೇಕು. ಹೈಕಮಾಂಡ್ ನಿಂದಲೇ ಆ ಸಂದೇಶ ಬರಬೇಕು ಅನ್ನೋ ಕಾರಣಕ್ಕೆ ಒಂದ್ ಕಡೆ ಡಿಕೆ ಸುರೇಶ್ ಅವರು ದೆಹಲಿಯಲ್ಲೇ ಬಿಡೋ ಮೂಲಕ ಅಲ್ಲಿ ವರಿಷ್ಠರನ್ನ ಭೇಟಿಯಾಗೋದು, ಒತ್ತಡ ಹಾಕೋದು, ತಮ್ಮ ಸಹೋದರನಿಗೆ ಸಿಎಂ ಪಟ್ಟ ಕಟ್ಟಿಸಲೇಬೇಕು ಅನ್ನುವಂತ ಸತತ ಪ್ರಯತ್ನಗಳಾಗ್ತಾ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವ ಪ್ರಯತ್ನಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರು ಸದಾಶಿವ ನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಾರೆ. ಹಂಗಾದ್ರೆ ಮೆನುವಲ್ಲಿ ಏನೆಲ್ಲ ಇರಬಹುದು? ಸಿದ್ದರಾಮಯ್ಯನವರಿಗೆ ಸಖತ್ ಇಷ್ಟ ಆಗಿರುವಂತಹ ಫುಡ್ ಸಿದ್ಧ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಿರಬಹುದು ಅಂತ. ನಾಟಿ ಕೋಳಿ ಸಾರು ಸಿದ್ದರಾಮಯ್ಯನವರಿಗೆ ಸಖತ್ ಇಷ್ಟ. ಕಾರಣ ಬಹುತೇಕ ಸಲ ಅವರ ಭೋಜನ ಕೂಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಊಟ ಮಾಡ್ತಾ ಇರುವಂತಹ ಒಂದಷ್ಟು ದೃಶ್ಯಗಳನ್ನ ನೋಡಿದಾಗ ಬಹಳ ಇಷ್ಟಪಟ್ಟು ಊಟ ಮಾಡೋದು ನಾಟಿ ಕೋಳಿ ಸಾರು ಜೊತೆಗೆ ಮುದ್ದೆ. ಹಂಗಾಗಿ ಅವರಿಗೆ ಇಷ್ಟ ಅನ್ನೋ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಮೋಸ್ಟ್ಲಿ ಈ ರೀತಿ ಮೆನುವನ್ನ ಸಿದ್ಧಪಡಿಸಿದ್ದಾರಾ ಗೊತ್ತಿಲ್ಲ. ಬಟ್ ಮೆನುವಲ್ಲಿ ಮುದ್ದೆ, ನಾಟಿ ಕೋಳಿ ಸಾರು ಕೂಡ ಸಿದ್ಧವಾಗ್ತಾ ಇದೆ ಅನ್ನುವಂತಹ ವಿಚಾರ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಮುದ್ದೆನೂ ಇರುತ್ತೆ. ಯೂಶಲಿ ಸಿದ್ದರಾಮಯ್ಯನವರು ಯಾವ ಟೈಮ್ಗಾದ್ರೂ ಮುದ್ದೆ ಓಕೆ, ನಾಟಿ ಕೋಳಿ ಸಾರು ಓಕೆ ಅಂತ ಇಷ್ಟಪಡೋರು. ಹಂಗಾಗಿ ಅದು ಕೂಡ ಮೆನುವಲ್ಲಿ ಇದೆ ಅಂತ. ಅದ್ರ ಜೊತೆಗೆ ಕಾಲ್ ಸೂಪ್ ಕೂಡ ರೆಡಿ ಆಗಿದೆ ಅಂತೆ. ಬೆಳಗಿನ ಜಾವ ಚುಮು ಚಳಿ ಇದೆ, ಇದ್ರ ಮಧ್ಯದಲ್ಲಿ ಕಾಲ್ ಸೂಪು, ಅದನ್ನ ಸವಿತಾ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಬ್ರೇಕ್ಫಾಸ್ಟ್ ಆಗಿರೋ ಕಾರಣಕ್ಕೆ ಇಡ್ಲಿ, ವಡೆ ಇದೆಲ್ಲವೂ ಕೂಡ ಇರಲೇಬೇಕು. ಮುದ್ದೆ, ನಾಟಿ ಕೋಳಿ ಸಾರು ಜೊತೆಗೆ ಕಾಲ್ ಸೂಪು, ಅದ್ರ ಜೊತೆಗೆ ಇಡ್ಲಿ ಕೂಡ ಸಿದ್ಧವಾಗಿದೆ ಅಂತೆ ಮೆನುವಲ್ಲಿ. ಪೂರಿ ಕೂಡ ಸಿದ್ಧಪಡಿಸಲಾಗಿದೆ. ಅಂದ್ರೆ ಭೂರಿ ಭೋಜನ. ಸಿದ್ದರಾಮಯ್ಯನವರು ಬಂದಾಗ ಜಸ್ಟ್ ಇದು ಬ್ರೇಕ್ಫಾಸ್ಟ್ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಮೆನು. ಎಲ್ಲಾ ರೀತಿಯ ವೆರೈಟಿ ಡಿಶಸ್ ರೆಡಿ ಆಗಿದೆ ಅನ್ನೋದನ್ನ ಮೆನು ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಅವ್ರಿಗಿಷ್ಟ ಆಗಿರುವಂತ ಉಪಹಾರವನ್ನ ಸೇವನೆ ಮಾಡ್ತಾನೆ ಇವತ್ತು ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರು ಮುಖಾಮುಖಿಯಾಗಿ ಚರ್ಚೆ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ನಮ್ಮ ಇಬ್ಬರು ಹಿರಿಯ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಾರಣ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸಬೇಕು ಅಂತ. ಒಂದ್ ಕಡೆ ಸಿದ್ದರಾಮಯ್ಯನವರ ನಿವಾಸದಿಂದ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿದ್ರೆ, ಮತ್ತೊಂದು ಕಡೆ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂಭಾಗದಿಂದಲೇ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆದಂತಹ ವೀರೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನೇರವಾಗಿ ವೀರೇಶ್ ಹತ್ರ ಹೋಗ್ಬಿಡ್ತೀನಿ. ಕಾರಣ ಈಗ ಸದಾಶಿವನಗರದಕ್ಕೆ ಸಿದ್ದರಾಮಯ್ಯನವರು ಬರೋದ್ರಿಂದ ಯಾವ ರೀತಿ ಸಿದ್ಧತೆಗಳಾಗಿದೆ, ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ವೀರೇಶ್ ಅಟ್ ಪ್ರೆಸೆಂಟ್ ಈಗ ಅಲ್ಲಿ?
ಶ್ರುತಿ, ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬ್ರೇಕ್ಫಾಸ್ಟ್ಗೆ ಆಗಮಿಸ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಬೆಳಗಿನಿಂದನೂ ಸಹ ಪೊಲೀಸರು ಸಾಕಷ್ಟು ರೀತಿಯಾದಂಥ ಬಂದೋಬಸ್ತನ್ನು ಸಹ ಹಾಕಿರುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ಗೆ ಆಗಮಿಸ್ತಾ ಇರೋ ಹಿನ್ನೆಲೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಸಹ ಆಗಿರುವಂಥದ್ದು ಮತ್ತು ಬ್ರೇಕ್ಫಾಸ್ಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ತಿಂಡಿಗಳ ವ್ಯವಸ್ಥೆಯನ್ನು ಸಹ ಇಲ್ಲಿ ಆಗಿರುವಂಥದ್ದು. ಈಗಷ್ಟೇ ಕೆಲ ನಿಮಿಷಗಳ ಹಿಂದೆ ಅಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಹೋದರರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಸಹ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸಿರುವಂಥದ್ದು. ಹೀಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಸುರೇಶ್ ಅವರು ಭಾಗಿಯಾಗಿ ಕೆಲ ವಿಷಯಗಳನ್ನು ಚರ್ಚೆ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಯಾಕಂತಂದರೆ ಬೆಳಗಾವಿ ಅಧಿವೇಶನ ಇರುವಂಥದ್ದು ಮತ್ತು ಕೇಂದ್ರದ ವಿರುದ್ಧವಾಗಿ ಸರ್ವ ಪಕ್ಷಗಳ ನಿಯೋಗವನ್ನು ಕರೆದುಕೊಂಡು ಹೋಗುವಂಥ ವಿಚಾರ ಇರುವಂಥದ್ದು ಮತ್ತು ನಿನ್ನೆ ಅಷ್ಟೇ ಡಿಕೆ ಸುರೇಶ್ ಅವರು ದೆಹಲಿಯಿಂದ ಆಗಮಿಸಿರುವಂಥದ್ದು. ಹೈಕಮಾಂಡ್ ನಾಯಕರುಗಳ ಮಧ್ಯೆ ಆಗಿರತಕ್ಕಂಥ ಚರ್ಚೆಯ ವಿಚಾರಗಳು ಸಹ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳು ಇರೋ ಹಿನ್ನೆಲೆಯಲ್ಲೇ ಸಾಕಷ್ಟು ಬಂದೋಬಸ್ತನ್ನು ಈ ಸದಾಶಿವನಗರದ ರಸ್ತೆಯಲ್ಲೂ ಸಹ ಮಾಡಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸುವಂಥ ರಸ್ತೆ ಏನಿದೆ, ಈ ರಸ್ತೆಯನ್ನು ಸಂಪೂರ್ಣವಾಗಿ ಪೊಲೀಸರು ಬ್ಲಾಕ್ ಮಾಡಿದ್ದಾರೆ. ಇದೇ ರಸ್ತೆಯ ಮೂಲಕವೇ ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇರುವಂಥದ್ದು. ಹೀಗಾಗಿನೇ ಸಾಕಷ್ಟು ಬಂದೋಬಸ್ತನ್ನು ಒಂದು ಕಡೆ ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಮೊನ್ನೆ ಅಷ್ಟೇ ಶನಿವಾರ ದಿವಸ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಅನ್ನು ಸವಿದಿದ್ರು. ಅಲ್ಲಿ ವೆಜ್ ಆಗಿತ್ತು. ಇವತ್ತು ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಫೇವರೇಟ್ ಆಗಿರ್ತಕ್ಕಂಥ ನಾಟಿ ಕೋಳಿ ಮತ್ತು ಮುದ್ದೆ ಮತ್ತು ದೋಸೆ ಮತ್ತು ಇಡ್ಲಿ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು. ಹೀಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಸಾಕಷ್ಟು ವಿಶೇಷತೆಯನ್ನು ಹೊಂದಿರುವಂಥದ್ದು. ಯಾಕಂತಂದರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ತಾರಕಕ್ಕೆ ಏರ್ತಾ ಇರುವಂಥ ಸಂದರ್ಭದಲ್ಲೇ ಹೈಕಮಾಂಡ್ ನಾಯಕರುಗಳು ಕೊಟ್ಟಂಥ ಒಂದು ಸೂಚನೆ, ನೀವಿಬ್ಬರು ಒಗ್ಗಟ್ಟಾಗಿರಬೇಕು, ರಾಜ್ಯ ಕಾಂಗ್ರೆಸ್ನಲ್ಲಿ ನೀವಿಬ್ಬರು ಒಗ್ಗಟ್ಟಿನ ಸಂದೇಶವನ್ನು ಸಾರಬೇಕು ಅನ್ನೋ ಒಂದು ಹೈಕಮಾಂಡ್ ಖಡಕ್ ಆದಂಥ ಎಚ್ಚರಿಕೆಯನ್ನು ಕೊಟ್ಟ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ಗೆ ಆಗಮಿಸಿದ್ರು. ಅವತ್ತೇ ಶನಿವಾರ ದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಸಿಎಂ ಸಿದ್ದರಾಮಯ್ಯನವರಿಗೆ ನೀವು ನಮ್ಮ ನಿವಾಸಕ್ಕೆ ಬರಬೇಕು, ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಆಗಮಿಸಬೇಕು ಅಂತ ಹೇಳಿ ಆಹ್ವಾನವನ್ನು ಕೊಟ್ಟಿದ್ರು. ಆ ಆಹ್ವಾನವನ್ನು ನಿನ್ನೆ ಖಚಿತಪಡಿಸಿದ ಬಳಿಕ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಆಗಿರುವಂಥದ್ದು. ಹೀಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಕೇವಲ ನೆಪ ಮಾತ್ರ ಆಗಿರುವಂಥದ್ದು. ಆದರೆ ಪವರ್ ಶೇರಿಂಗ್ ವಿಚಾರ ಇನ್ನೂ ಸಹ ಹಾಗೆ ಇರುವಂಥದ್ದು. ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಬ್ರೇಕ್ಫಾಸ್ಟ್ನಲ್ಲಿ ಅದರಲ್ಲೂ ವಿಶೇಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೇ ಚರ್ಚೆ ಆಗುತ್ತಾ ಅನ್ನೋದೇ ಸಾಕಷ್ಟು ವಿಶೇಷ ಅಂತ ಹೇಳ್ಬೋದು. ಶ್ರುತಿ, ವೀರೇಶ್, ಒಂದಂತೂ ಬಹಳ ಸ್ಪಷ್ಟ, ನೀವೇ ಹೇಳ್ದಂಗೆ ಇರುವಂತಹ ಗೊಂದಲಗಳಿಗೆ ತೆರೆ ಎಳೆಯೋ ಪ್ರಯತ್ನವನ್ನ ಇಬ್ಬರು ನಾಯಕರು ಒಗ್ಗಟ್ಟಾಗಿ ಮಾಡೋದಕ್ಕೆ ಈ ರೀತಿ ಪದೇ ಪದೇ ಬ್ರೇಕ್ಫಾಸ್ಟ್ ನೆಪದಲ್ಲಿ ಮುಖಾಮುಖಿ ಆಗ್ತಿದ್ದಾರೆ. ಒನ್ಸ್ ಅಗೇನ್ ಹೈಕಮಾಂಡ್ ನಿಂದಲೂ ಕೂಡ ಆ ಸೂಚನೆ ಇದೆ ಅಂತ. ಬಟ್ ಹೈಕಮಾಂಡ್ ಬಹಳ ಜಾನ ನಡೆಯನ್ನ ಅನುಸರಿಸ್ಬಿಟ್ಟಿದೆ. ಇಬ್ಬರು ನಾಯಕರಿಗೆ ಆ ಗೊಂದಲ ಪರಿಹರಿಸೋದಕ್ಕೆ ಬಿಟ್ಟು ತಾನ್ ಸೇಫ್ ಆಗೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆಯಾ? ಯಾಕಂದ್ರೆ ಇಬ್ಬರು ನಾಯಕರು ಅನಿವಾರ್ಯ, ಒಬ್ಬರನ್ನ ಬಿಟ್ರೆ ಪಕ್ಷಕ್ಕೂ ಡ್ಯಾಮೇಜ್ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೈಕಮಾಂಡ್ ಇಂಥದ್ದೊಂದು ಸಂದೇಶ ಕೊಟ್ಟಿದೆಯಾ ಇಬ್ಬರು ನಾಯಕರಿಗೆ ಅಂತ? ಖಂಡಿತವಾಗಿ ಶ್ರುತಿ, ಯಾಕಂತಂದ್ರೆ ರಾಜ್ಯ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಇಬ್ಬರೂ ಸಹ ಎರಡು ಕಣ್ಣಿದ್ದಂತೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರವಾಗಿ ನಿಲುವನ್ನು ತೆಗೆದುಕೊಂಡ್ರೂ ಸಹ ಸಿಎಂ ಸಿದ್ದರಾಮಯ್ಯನವರ ಬಣ ಬಹುದೊಡ್ಡದಂಥ ರಾಜಕೀಯ ತಿರುವುಗಳಿಗೆ ಕಾರಣವಾಗುವಂಥದ್ದು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿದ್ದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ರಣತಂತ್ರವನ್ನು ಹೆಣೆಯೋದ್ರಲ್ಲಿ ಅವರು ಸಹ ಹಿಂದೆ ಸರಿಯಿಲ್ಲ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರು ಒಗ್ಗಟ್ಟಾಗಿದ್ದರೆ ಮಾತ್ರ ರಾಜ್ಯ ಕಾಂಗ್ರೆಸ್ನಿಗೆ ಒಂದು ಭವಿಷ್ಯ ಮತ್ತು ಅವರು ಇಬ್ಬರು ಒಗ್ಗಟ್ಟಿನಾಗಿ ಇದ್ಕೊಂಡ್ರೆ ಮಾತ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ. ಹೀಗಾಗಿನೇ ಹೈಕಮಾಂಡ್ ನಾಯಕರುಗಳು ಮೊದಲು ನೀವಿಬ್ಬರು ಒಗ್ಗಟ್ಟಾಗಿರಿ, ನೀವಿಬ್ಬರು ಒಗ್ಗಟ್ಟಿನ ಸಂದೇಶವನ್ನು ಸಾರಿ, ಅದಾದ ಬಳಿಕ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ನೀವು ಬದ್ಧರಾಗಿರಬೇಕು ಅನ್ನೋ ಒಂದು ಸೂಚನೆಯನ್ನು ಸಹ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಇಬ್ಬರು ಜೊತೆಯಾಗಿ ಬ್ರೇಕ್ಫಾಸ್ಟ್ ಮಾಡೋದ್ರ ಮೂಲಕ ಒಗ್ಗಟ್ಟಿನ ಸಂದೇಶವನ್ನು ಸಾರಿದ್ರು ಮತ್ತು ನಾವಿಬ್ಬರು ಸಹ ಬ್ರದರ್ಸ್ ಅನ್ನೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ರು. ಹೀಗಾಗಿ ಹೈಕಮಾಂಡ್ ನಾಯಕರುಗಳು ಇದೀಗ ಎಚ್ಚರಿಕೆಯ ನಡೆಯನ್ನು ಅನುಸರಿಸಿರುವಂಥದ್ದು. ಇಬ್ಬರು ಒಗ್ಗಟ್ಟಾಗಿರಿ, ಅದಾದ ಬಳಿಕ ಹೈಕಮಾಂಡ್ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಖಡಕ್ಕಾದಂಥ ಸೂಚನೆಯನ್ನು ಕೊಟ್ಟ ಬಳಿಕವೇ ಇದೀಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೇದಿಕೆಗಳಲ್ಲಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇರುವಂಥದ್ದು. ಶ್ರುತಿ, ಓಕೆ ವೀರೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ನಿವಾಸ ಮುಂಭಾಗದಲ್ಲಿ ದುರ್ಗೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಎಷ್ಟೊತ್ತಿಗೆ ಹೊರಡಬಹುದು ಸಿಎಂ? ಯಾವ ರೀತಿ ಕಾಣಿಸ್ತಾ ಇದೆ ಇಲ್ಲಿನ ವಾತಾವರಣ? ಅವ್ರಿಗೆ ಫೇವ್ರೆಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಸಿದ್ಧವಾಗಿದೆ, ಮೆನುವನ್ನ ಗಮನಿಸ್ತಾ ಇದ್ವಿ. ಹಂಗಾಗಿ ಖುಷಿಯಾಗಿ ವಾಪಸ್ ಬರ್ತಾರಾ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಅನ್ನೋದು ಪ್ರಶ್ನೆ ಚರ್ಚೆ ಬಳಿಕ. ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅದರಲ್ಲೂ ಕೂಡ ಕಣಕ್ಕೂರ್ನ ಬಂದಿರುವಂತಹ ನಾಟಿ ಕೋಳಿ ಏನು ಸಾಂಬಾರ್ ರೆಡಿ ಆಗಿದೆ, ಕಾಲ್ ಸೂಪ್ ಇರುತ್ತೆ, ರಾಗಿ ಮುದ್ದೆ ಅನ್ನುವಂತ ಮೆನು ಇರೋದೆ. ಹೀಗಾಗಿ ಈ ಒಂದು ಮೆನು ವಿಚಾರ ಒಂದ್ ಕಡೆ ಆದ್ರೆ ರಾಜಕೀಯವಾಗಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಮೊನ್ನೆಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಉಪ್ಪಿಟ್ಟು, ಕೇಸರಿಬಾತು, ಇಡ್ಲಿ ವಡೆ ಸವಿದಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬಾಡೂಟವನ್ನ ಸವಿತಾರ. ಅದ್ರ ಜೊತೆಗೆ ರಾಜಕೀಯವಾಗಿ ಕೂಡ ಒಂದಿಷ್ಟು
ಸಿಹಿ ಸಿಗತ್ತಾ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಮೊನ್ನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸಭೆ ನಂತರ ಹೈಕಮಾಂಡ್ ನಾಯಕರು ಕೂಡ ಮತ್ತೆ ಮೀಟಿಂಗ್ ಗಳನ್ನ ಮಾಡಿರುವಂತದ್ದು, ಸಂಸದೀಯ ಮಂಡಳಿಯ ಸಭೆಯಲ್ಲೂ ಕೂಡ ರಾಜ್ಯದ ವಿಚಾರ ಚರ್ಚೆ ಆಗಿರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆತಿರುವಂತಹ ನಾಯಕತ್ವದ ಫೈಟ್ ಇಂದಿಗೂ ಕೂಡ ಬ್ರೇಕ್ ಬಿದ್ದಿಲ್ಲ. ಜೊತೆಗೆ ಮೇಲ್ನೋಟಕ್ಕಷ್ಟೇ ಏನು ನಾವಿಬ್ಬರು ಒಂದಾಗಿದ್ದೇವೆ, ಮುಂಬರುವ ಚುನಾವಣೆ ಮತ್ತು ಮುಂಬರುವ ಅಧಿವೇಶನವನ್ನ ಒಗ್ಗಟ್ಟಾಗಿ ಮಾಡ್ತೀವಿ ಅನ್ನುವಂತ ಮಾತನ್ನ ಒಗ್ಗಟ್ಟಾಗಿ ಸಿಎಂ ಮತ್ತು ಡಿಸಿಎಂ ಸುದ್ದಿಗೋಷ್ಠಿ ಕರೆಯುವ ಮೂಲಕ ಹೇಳಿದ್ರು. ಇವತ್ತು ಕೂಡ ಏನಾದ್ರು ಅದೇ ರೀತಿ ಚರ್ಚೆ ಮಾಡಿದ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾರ. ಪ್ರಮುಖವಾಗಿ ಬೆಂಗಳೂರು ಉಸ್ತುವಾರಿ ಮತ್ತು ಜಿಬಿಎ ಕಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಜಿಬಿಎ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಖಾತಾ, ಎ ಖಾತಾ ಮತ್ತು ಬಿ ಖಾತಾ ಅನ್ನುವಂತ ಕೂಡ ಚರ್ಚೆ ಮಾಡೋದ್ರ ಜೊತೆಗೆ ಜಿಬಿಎ ಚುನಾವಣೆಯ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದು ಮಾಹಿತಿ ಸಿಕ್ಕಿರುವ ಜೊತೆಗೆ ಬೆಳಗಾವಿ ಅಧಿವೇಶನ ವಿಚಾರದಲ್ಲಿ ಸಾಕಷ್ಟು ಅಲರ್ಟ್ ಆಗಿರಬೇಕು ಮತ್ತು ವಿರೋಧ ಪಕ್ಷಗಳು ಮಾಡುವಂತ ಆರೋಪಗಳಿಗೆ ನಾವು ಸಮರ್ಥವಾಗಿ ಉತ್ತರವನ್ನ ಕೊಡಬೇಕು. ಜೊತೆಗೆ ನಾಯಕತ್ವದ ವಿಚಾರ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕನಸಿದೆ, ದೇವರಾಜ್ ಅವರು ಸಾಧನೆ ಮಾಡಬೇಕು, ಜೊತೆಗೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ ಸಾಧನೆ ಮಾಡಬೇಕು ಅನ್ನೋದು. ಹೀಗಾಗಿ ಎರಡಕ್ಕೂ ಕೂಡ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಮಾಡಿಕೊಡ್ತಾರ ಅನ್ನೋದು ಕುತೂಹಲ ಮೂಡ್ತಾ ಇದೆ. ಒಂದ್ ಕಡೆ ಡಿಸಿಎಂಗೆ ಸಿಎಂ ಪಟ್ಟವನ್ನ ಕೊಡಿಸಬೇಕಂತ ಡಿ ಕೆ ಸುರೇಶ್ ಅವರು ಪಡ್ತಾರೆ, ಹೈಕಮಾಂಡ್ ನಾಯಕರ ಭೇಟಿ ಹಾಕಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಗೇಮ್ ಗಳನ್ನ ಆಡೋದಕ್ಕೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆಗಿದ್ಕೊಂಡೇ ಸಿಎಂ ಆದ್ರೆ ವಿರೋಧಿಗಳನ್ನ ಕಂಟ್ರೋಲ್ ಮಾಡಬಹುದು. ಸಿದ್ದರಾಮಯ್ಯ ಅವರ ಬೆಂಬಲ ಇದ್ರೆ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರೆಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ ಅನ್ನೋದ್ರ ನಿಟ್ಟಿನಲ್ಲಿ ಇವತ್ತು ಈ ರೀತಿಯ ತಂತ್ರಗಳನ್ನ ಹೂಡ್ತಾರೆ. ಒಂದು ಹೈಕಮಾಂಡ್ ನಾಯಕರಿಗೂ ಕೂಡ ನಾವಿಬ್ರು ಒಂದಾಗಿದ್ದೇವೆ ಅನ್ನೋ ಸಂದೇಶ ಸಾರಲೇಬೇಕಾದಂತ ಅನಿವಾರ್ಯ ಇದೆ. ಜೊತೆಗೆ ವಿಪಕ್ಷಗಳಿಗೂ ಕೂಡ ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ ಅನ್ನೋದು ಕೂಡ ಸಂದೇಶವನ್ನು ಸಾರಬೇಕಾಗಿದೆ. ಹೀಗಾಗಿ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ವೀರೇಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು, ಇಬ್ಬರಿಗೂ ಕೂಡ ಧನ್ಯವಾದಗಳು. ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಬೆಳವಣಿಗೆಗಳಾಗ್ತಾ ಇದೆ. ಒಂದಂತೂ ಬಹಳ ಸ್ಪಷ್ಟ, ಇಬ್ಬರು ನಾಯಕರು ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶವನ್ನ ಈ ಮೀಟಿಂಗ್ ಮೂಲಕ ಕೊಡೋದಾದ್ರೂ ಕೂಡ ಅಂತಿಮವಾಗಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಒಮ್ಮತ ಮೂಡಿದೆಯಾ ಇಬ್ಬರು ನಾಯಕರಲ್ಲಿ ಅಂತ ಪ್ರಶ್ನೆ ಮಾಡಿದ್ರೆ ಒನ್ಸ್ ಅಗೇನ್ ಅದು ಪ್ರಶ್ನೆಯಾಗೇ ಉಳಿಯುತ್ತೆ.